ಇಸ್ರಾಯೇಲ್ ಅಮೆರಿಕ ದಾಳಿಯಿಂದ ತತ್ತರಿಸಿರುವುದು ಇರಾನ್. ತತ್ತರಿಸಿ ಹೋಗಿದೆ, ಅದು ಸ್ಮಶಾನದಂತಾಗ್ಬಿಟ್ಟಿದೆ ಇರಾನ್ನ ಇಸ್ಫಹಾನ್ ನಗರ. ಇಸ್ರಾಯೇಲ್ ಮಿಸೈಲ್ ದಾಳಿಗೆ ಪಾಳು ಬಿದ್ದು ಬಿಟ್ಟಿದೆ ನಗರ. ನಾನು ಆಗಲೇ ಹೇಳ್ತಾ ಹಿಂದಿನ ಒಂದು ನ್ಯೂಸಲ್ಲೂ ಕೂಡ ನಾನು ಮಾತಾಡಿದ್ದೆ, ಇರಾನಲ್ಲಿ ಏನೇನೂ ಉಳಿದಿಲ್ಲ. ಇರಾನ್ ಮರುನಿರ್ಮಾಣ ಆಗಬೇಕು ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ 10 ವರ್ಷಗಳು ಬೇಕಾಗ್ತವೆ. 10 ಕ್ಯಾಲೆಂಡರ್ ಇಯರ್ಸ್ ಬೇಕು ಇಡೀ ಇರಾನ್ ಮರುನಿರ್ಮಾಣ ಆಗಬೇಕು ಅಂತ ಹೇಳಿದ್ರೆ. ಆದರೆ ಈ ಥರ ಆಗಿರುವಂಥ ಯಾವುದೇ ದೇಶ ಇಷ್ಟೊತ್ತಿಗೆ ಶರಣಾಗ್ಬಿಡ್ತಾ ಇತ್ತು. ಆಗಲ್ಲಪ್ಪ ಅಮೆರಿಕ ನಿನ್ನ ವಿರುದ್ಧ, ಇಸ್ರೇಲ್ ವಿರುದ್ಧ ನನಗೆ ಸಾಧ್ಯನೇ ಇಲ್ಲ ಅಂತ ಹೇಳಿಬಿಡ್ತಾ ಇತ್ತು. ಆದರೆ ಇರಾನ್ ಅನ್ನುವುದು ಬರೀ ಇರಾನ್ ಭೂಮಿ ಮೇಲಿರೋದಲ್ಲ, ಅದರ ಒಳಭಾಗದಲ್ಲಿ ಇದೆಯಲ್ಲ, ಅದರ ಇಡೀ ಶಸ್ತ್ರಾಗಾರ, ಮಿಲಿಟರಿ ಕೆಪಾಸಿಟಿಗಳು, ಮಿಸೈಲ್ಗಳು, ಡ್ರೋನ್ಗಳು ಇವೆಲ್ಲವೂ ಇರುವುದು ಇರಾನ್ನ ಭೂಮಿಯ ಕೆಳಭಾಗದಲ್ಲಿ. ಪರ್ವತ ಪ್ರದೇಶಗಳಲ್ಲಿ ಅದು ಪರಮಾಣು ಘಟಕವನ್ನು ಸ್ಥಾಪನೆ ಮಾಡಿಕೊಂಡಿದೆ. ದೊಡ್ಡ ಶಿಖರ. ಬಂಕರ್ ಬಸ್ಟರ್ ಬಾಂಬ್ ಹಾಕ್ಬಿಡ್ತೀನಿ ನಾನು, B2 ಸ್ಟೆಲ್ತ್ ಬಾಂಬರು, ಅದು ಇದು ಎಲ್ಲ ಹೇಳಿ ನೀನು ಏನೇ ಉಡಾಯಿಸಿದ್ರು ಪರ್ವತ ಪ್ರದೇಶದ ಒಂದು 5 ಮೀಟ್ರ್ ಬರುತ್ತೀಯ ನೀನು, 10 ಮೀಟ್ರಾ, 100 ಮೀಟ್ರ್ ಬಂದುಬಿಡ್ತೀಯಾ, 60 ಮೀಟ್ರ್ ರೀಚ್ ಆಗೋಲ್ಲ. ಅವ್ರು ನೋಡಿದ್ರೆ 500 ಮೀಟರ್ ಕೆಳಭಾಗದಲ್ಲಿ ಇದು ಇಟ್ಕೊಂಡು ಕೂತಿದ್ದಾರೆ. ಮೇಲಿಂದ ಏನೇ ಕ್ಷಿಪಣಿ ಹಾಕ್ಕೊಳ್ಳಿ ನೀವು, ಸುಮ್ಮನೆ ನೆಲದ ಮೇಲೆ ಬೀಳುತ್ತೆ, ಅದು ಉರಿದು ಬೂದಿ ಆಗುತ್ತೆ ಅಷ್ಟೇ. ಸೊ ಹಾಗಾಗಿ ಇಲ್ಲಿ ಇರಾನ್ನಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಇಸ್ಫಹಾನ್ ನಗರ ಇದೆಯಲ್ಲ, ಇಸ್ರೇಲ್ನ ಮಿಸೈಲ್ ದಾಳಿಗೆ ಅಕ್ಷರಶಃ ಪಾಳು ಬಿದ್ದು ಹೋಗಿಬಿಟ್ಟಿದೆ ಇಲ್ಲಿ ಇರಾನ್. ವೈರಲ್ ಆಗ್ತಾ ಇದೆ ಒಂದು ಫಿಶ್ ಮಾರ್ಕೆಟ್ನ ದೃಶ್ಯ. ಧೂಳು ಹಿಡಿದು ಹೋಗಿಬಿಟ್ಟಿದೆ ಮಾರಾಟಕ್ಕಿಟ್ಟಿದ್ದಂಥ ಮೀನುಗಳು. ನೋಡಿ, ಇದು ಇರಾನ್ನ ಚಿತ್ರಣ. ಇದು ಇಲ್ಲೇನಾಗ್ತಿದೆ ನಿಮಗೆ ಅಂತ ನೋಡಿ, ಇನ್ನೊಂದು ಕಡೆ ಏನಾಗ್ಬಿಡುತ್ತೆ ಅಂದರೆ, ಈ ಥರದ ಒಂದು ವಾರ ಆಗಿಬಿಟ್ಟಾಗ ನಿಮಗೆ ನೀರಿಗೆ ತತ್ವಾರ ಬರುತ್ತೆ, ಆಹಾರಕ್ಕೆ ತತ್ವಾರ ಬರುತ್ತೆ. ಈಗ ಅಲ್ಲಿ ಮೀನು ಅಂಗಡಿ, ಮೀನು ಮಾರ್ಕೆಟು, ಊಟ ಬೇಕು ಜನಗಳಿಗೆ, ತೊಗೊಂಡೋಗಿ ಅದನ್ನು ಅಡುಗೆ ಮಾಡಿ ತಿನ್ನಬೇಕು ಅವರು. ದಾಳಿ ಆಗಿಬಿಟ್ಟಿದೆ ಅಲ್ಲಿ. ಎಲ್ಲಿ ಯಾವಾಗ ಯಾವ ಮಿಸೈಲ್ ಬೀಳುತ್ತೆ ಗೊತ್ತಿಲ್ಲ. ಆಚೆ ಹೋದಾಗ ಊಟ ಇಲ್ಲ. ನಮಗೆ ಯುಕ್ರೇನಲ್ಲೂ ಹಾಗೆ ಅಲ್ವಾ, ವಾಟ್ರ್ ಬಾಟ್ಲಿಂದ ಹಿಡಿದು ಆಹಾರದ ಪೊಟ್ಟಣಗಳಿಂದ ಹಿಡಿದು ಎಲ್ಲವೂ ಇಶ್ಯೂನೇ ಅಲ್ಲಿ. ಯಾವುದೋ ಮಾರ್ಕೆಟ್ ಮಾಡಿ ಹೊಡೆದ್ರೆ ಮುಗೀತಲ್ಲ. ಆ ಮಾರ್ಕೆಟ್ಗೆ ಜನ ಬರಲ್ಲ, ಮಾರ್ಕೆಟ್ಗೆ ಆಹಾರ ಪೂರೈಸೋರು ಬರಲ್ಲ, ಕೊಂಡ್ಕೊಳ್ಳೋರು ಬರಲ್ಲ ಅಲ್ಲಿಗೆ. ಸೊ ಹಾಗಾಗಿ ಒಂದು ಫಿಶ್ ಮಾರ್ಕೆಟ್ನ ಸ್ಥಿತಿ ಇರಾನ್ನಲ್ಲಿ ಈ ಥರ ಆಗಿದೆ. رژیم تروریستی صهیونیستی اینجا محل کسب و کار مردم، محل معیشت مردم. این همه ماهی، این همه مرغ، مغازه‌ای که امید یک خانواده بود، مغازه‌ای که